ಲಿಂಗಾಷ್ಟಕಂ 4ನೆಯ ಭಾಗ. ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮನಿಗೆ ಕಶ್ಯಪ, ಮರೀಚಿ, ಕರ್ದಮ ಪ್ರಜಾಪತಿಗಳು ಮಕ್ಕಳು. ಅವರಲ್ಲಿ ಒಬ್ಬನಿಗೆ ವಿಶ್ವವರುಣನ ಜನಿಸ್ತಾನೆ. ಅವನಿಗೆ 2 ಪತ್ನಿಯರು. ಒಬ್ಬಳಿಗೆ ಕುಬೇರನು ಜನಿಸಿದನು, ಮತ್ತೊಬ್ಬಳಿಗೆ ರಾವಣನು ಜನಿಸಿದನು. ಆದ್ದರಿಂದ ಕುಬೇರ ಮತ್ತು ರಾವಣ ಅಣ್ಣ ತಮ್ಮಂದಿರು. ವಿಶ್ರಾವರುಣನ ಮಗನಾದ್ದರಿಂದ ವೈಶ್ರವರುಣ ಎಂದು ಕರೆಯುತ್ತಾರೆ. ಓಂ ರಾಜಾದಿರಾಜ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕೂರ್ಮಹೇ ಸಮೇ ಕಾಮಾನ್ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ತದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಆದ್ದರಿಂದ ಬ್ರಹ್ಮನಿಗೆ ರಾವಣನು ಮುತ್ತಾತನಾಗುವನು. ಆದ್ದರಿಂದ ಬ್ರಹ್ಮನು 10 ತಲೆಗಳನ್ನು ಕೊಟ್ಟಿರಬಹುದು ಎಂದು ಕವಿಯ ಭಾವನೆ. ಶಿವನು ರಾವಣನು ಕೈಲಾಸವನ್ನು ಅಲುಗಾಡಿಸುವ ಕೆಲಸ ಮಾಡಿದಾಗಲೂ ಅವನನ್ನು ಶಿಕ್ಷಿಸಲಿಲ್ಲ. ಯಾಕೆ ಅಂತಂದರೆ ರಾವಣನು ಕೈಲಾಸವನ್ನು ಅಲುಗಾಡಿಸಿದಾಗ ಭಯದಿಂದ ಪಾರ್ವತಿಯು ಶಿವನನ್ನು ಆಲಂಗಿಸ್ಕೊಳ್ತಾಳೆ. ಇದರಿಂದ ಸಂತುಷ್ಟಗೊಂಡ ಶಿವನು ರಾವಣನನ್ನು ಶಿಕ್ಷಿಸಲಿಲ್ಲ. ಶಿವನಿಗೆ ಯಾವ ರೀತಿಯಾದ ದ್ರವ್ಯಗಳ ಅವಶ್ಯಕತೆ ಇಲ್ಲ, ಆದರೆ ಭಕ್ತರು ಸಮರ್ಪಣೆ ಮಾಡಿದರೆ ಸ್ವೀಕರಿಸುವನು. ಬುದ್ಧಿವಿವರ್ಧನ ಕಾರಣಲಿಂಗಂ ಅಂದರೆ ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸುತ್ತಾನೆ ಶಿವ. ಇಲ್ಲಿ ನಾವು ಸೂಕ್ಷ್ಮ ಬುದ್ಧಿ ಅಂತ ತಿಳ್ಕೊಳ್ಬೇಕು. ಶಿವನ ಲಿಂಗಕ್ಕೆ ಹಾಲು ಹಾಕಿದೆವು, ಜಾರಿ ಹೋಯಿತು. ನೀರು ಹಾಕಿದೆವು, ಜಾರಿ ಹೋಯಿತು. ಮೊಸರು ಸಮರ್ಪಿಸಿದೆವು, ಜಾರಿತು. ಹಣ್ಣುಗಳ ರಸವೂ ಜಾರಿ ಹೋಯಿತು. ಅಂದರೆ ಯಾವುದನ್ನು ಸಮರ್ಪಿಸಿದರೂ ಕ್ಷಣದಲ್ಲಿ ಲಿಂಗದಿಂದ ಜಾರಿ ಹೋಗುವಂತೆ ನಮ್ಮ ಜೀವನದಲ್ಲಿಯೂ ಏನೇ ಬಂದರೂ ಹೋಗುತ್ತದೆ. ನಡಿಗೆ ಬರುತ್ತದೆ, ವಯಸ್ಸಾದಂತೆ ನಡೆಯಲು ಸಾಧ್ಯವಿಲ್ಲ. ಹಲ್ಲುಗಳು ಬರುತ್ತವೆ, ಉದುರಿ ಹೋಗುತ್ತವೆ. ವಯಸ್ಸಾದಂತೆ ಎಲ್ಲವೂ ಜ್ಞಾಪಕವಿರುವುದಿಲ್ಲ. ಹೀಗೆ ಶರೀರದೊಂದಿಗೆ ಬರುವ ಎಲ್ಲವೂ ಹೋದಂತೆ ಸಂಪತ್ತು, ಅಧಿಕಾರ, ವೈಭೋಗ ಎಲ್ಲವೂ ಹೋಗುತ್ತದೆ. ಉಳಿಯುವುದೊಂದೇ ಆತ್ಮಲಿಂಗ. ಇದನ್ನು ತಿಳಿಸುವುದೇ ಶಿವತತ್ವ. ಅದೇ ಬುದ್ಧಿವಿವರ್ಧನ ಕಾರಣಲಿಂಗಂ. ಇದೆಲ್ಲ ಅರ್ಥ ಆದರೆ ಯಾವ ಭಯವೂ ಇರುವುದಿಲ್ಲ. ಸಿದ್ಧಸುರಾಸುರವಂದಿತಲಿಂಗಂ. ಸಿದ್ಧರು ಅಂತಂದರೆ ರಸಾಯನಶಾಸ್ತ್ರಜ್ಞರು ಅಂತ ಅರ್ಥ. ಇವರು ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಸಂಚರಿಸ್ತಾ ಇರ್ತಾರೆ. ಆಗ ಕೆಲವು ಕಡೆಗಳಲ್ಲಿ ಬಳ್ಳಿಗಳ ಮೇಲೆ ಮಳೆಹನಿಗಳು ಬಿದ್ದು ಆ ಬಳ್ಳಿಗಳಿಂದ ರಸ ಸೋರುತ್ತದೆ. ಅದು ಕೆಂಪು, ಹಸಿರು, ಬಿಳಿಯ ಬಣ್ಣಗಳಿಂದ ಕೂಡಿರುತ್ತದೆ. ಅವುಗಳನ್ನು ಪರಿಶೋಧಿಸಿ ಅವುಗಳನ್ನು ಔಷಧಿಯಂತೆ ತಯಾರಿಸುತ್ತಾರೆ. ಇಂತಹ ಸಿದ್ಧರು, ದೇವತೆಗಳು ಹಾಗೂ ರಾಕ್ಷಸರು ಎಲ್ಲರೂ ಶಿವನನ್ನು ಪೂಜಿಸ್ತಾರೆ. ಇಂತಹ ಶಿವನಿಗೆ ನಮಸ್ಕಾರಗಳು. ಕನಕ ಮಹಾಮಣಿ ಭೂಷಿತಲಿಂಗಂ. ನಾವು ಖರೀದಿಸಿದ ಚಿನ್ನದ ಆಭರಣಗಳನ್ನು ಶಿವನಿಗೆ ಅರ್ಪಿಸಿ ಧರಿಸಿದರೆ ಶಿವನ ಅನುಗ್ರಹವಿರುತ್ತದೆ. ಶಿವನಿಗೆ ಆಭರಣಗಳ ಅವಶ್ಯಕತೆ ಇಲ್ಲ, ಅವನು ಭಸ್ಮಧಾರಿ. ಆದರೆ ನನಗೆ ಅರ್ಪಿಸಿದ್ದಾನೆ ಎಂದು ನಮಗೆ ಇಂದಿಗೂ ಅದರ ಕೊರತೆ ಇಲ್ಲದಂತೆ ಮಾಡುತ್ತಾನೆ. ಶಿವನ ಕೊರಳಿನಲ್ಲಿ ಹಾವಿದೆ. ಅದನ್ನು ನೋಡಿದಾಗ ನಮಗೆ ಭಯವಾಗುವುದಿಲ್ಲ. ಆದರೆ ಹಾವನ್ನು ಮಾತ್ರ ನೋಡಿದರೆ ಭಯ ಉಂಟಾಗುತ್ತದೆ. ಆ ಭಯವು ನಿವಾರಣೆಯಾಗಬೇಕಾದರೆ ಶಿವನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ. ದಕ್ಷ ಸುಯಜ್ಞ ವಿನಾಶನ ಲಿಂಗಂ. ದಕ್ಷನು ಯಜ್ಞವನ್ನು ಬಹಳ ಅಹಂಕಾರದಿಂದ ಮಾಡ್ತಾನೆ. ಆದ್ದರಿಂದ ಶಿವನ ಮಾವನಾದರೂ ಅವನ ಯಜ್ಞವನ್ನು ನಾಶಗೊಳಿಸ್ತಾನೆ. ಕುಂಕುಮ ಚಂದನ ಲೇಪಿತಲಿಂಗಂ. ಶಿವನಿಗೆ ಪ್ರತ್ಯೇಕವಾಗಿ ಯಾವ ರೀತಿಯಾದ ಸುಗಂಧಗಳಲ್ಲಿ ಆಸಕ್ತಿ ಇಲ್ಲ. ಆದರೆ ಹಬ್ಬ, ಜಾತ್ರೆ ಮುಂತಾದ ವಿಶೇಷಗಳಲ್ಲಿ ಅವುಗಳನ್ನು ಸಮರ್ಪಿಸುತ್ತಾರೆ. ಆಗ ಅದನ್ನು ಪ್ರೇಮದಿಂದ ಸ್ವೀಕರಿಸುತ್ತಾನೆ ಶಿವ. ಪಂಕಜಹಾರ ಸುಶೋಭಿತಲಿಂಗಂ. ತಾವರೆ ಹೂಗಳಿಂದ ಶೋಭಾಯಮಾನವಾಗಿ ಕಾಣ್ತಾ ಇದೆ. ಸಂಚಿತ ಪಾಪಗಳೂ ನಾಶವಾಗ್ತಾ ಇವೆ. ಹೇಗೆ ಅಂತಂದರೆ ನಿರಂತರ ಶಿವನಾಮ ಸ್ಮರಣೆ ಮಾಡಿದಾಗ ಅಂತಹ ಶಿವನಿಗೆ ನಮನಗಳು.